ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ಬೇಬಿ ಬ್ಲೂಮ್. ನನ್ನ ಚಾನಲಲ್ಲಿ ನಿಮಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರೋಂಥ ಎಲ್ಲ ಮಾಹಿತಿಗಳು ಸಿಗುತ್ತೆ. ಹಾಗೆ ಫ್ರೆಂಡ್ಸ್, ನಾನು ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಸೀರೀಸ್ ಹಾಗೆ ಮಂತ್ನ ಇನ್ಕ್ಲೂಡ್ ಮಾಡಿಕೊಂಡು ನಾನು ವೀಡಿಯೋಸ್ ಹಾಕ್ತಾ ಇದ್ದೆ. ಸೊ ಅದರಲ್ಲಿ ಹೇಳಿದ್ದೆ ನಾನು ನಿಮಗೆ ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ನಾನು ವೀಕ್ಲಿ 2 ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಇನ್ನು ನೆಕ್ಸ್ಟ್ ನಾನು ವೆಡ್ನೆಸ್ಡೇ 11:30ಗೂ ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇನ್ಫಾರ್ಮೇಷನ್ ಬೇಕು ಚೆಕ್ ಮಾಡ್ಕೋತಾ ಇದ್ದೇನೆ ಅಂದರೆ ವೆಡ್ನೆಸ್ಡೇ 11:30ಗೂ ಕೂಡ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಫ್ರೆಂಡ್ಸ್, ಇವಾಗ ನಾನು ತೊಗೊಂಡಿರೋ ಟಾಪಿಕ್ ಬಂದ್ಬಿಟ್ಟು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಯಾಕಾಗುತ್ತೆ, ಏನು, ಸೊ ಅದು ಯಾರಿಗಾಗುತ್ತೆ, ಯಾವ ಥರ ಸೈನ್ಸ್ ಆ್ಯಂಡ್ ಸಿಂಟಮ್ಸ್ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಓಕೆನಾ? ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಕಮೆಂಟಲ್ಲೂ ಕೂಡ ನಿಮ್ಮ ರಿಪ್ಲೈಸ್ನ ತಿಳಿಸಿ ಅಂತ ಹೇಳ್ತೀನಿ. ಅಂದರೆ ಮಾಹಿತಿ ಚೆನ್ನಾಗಿತ್ತು ಅಂದರೆ ಒಂದು ಹಾರ್ಟ್ ಸಿಂಬಲ್ನ ಕಳಿಸಿ. ಹಾಗೆ ಯಾರು ಪ್ರೆಗ್ನೆಂಟ್ ವುಮೆನ್ಸ್ ನೋಡ್ತಾ ಇದ್ದೀರಾ, ಯಾವ ಮಂತಲ್ಲಿ ಇದ್ದೀರಾ ಏನು ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಇನ್ನೂ ಖುಷಿ ಆಗುತ್ತೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಓಕೆನಾ? ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ನಿಮಗೆ ಚಿಕ್ಕದಾಗಿ ನಿಮ್ಮ ಮಾಹಿತಿ ಕೊಡಬೇಕಂದ್ರೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ನಮಗೆ ಪ್ರೆಗ್ನೆನ್ಸಿ ಫಾರ್ಮ್ ಆಗೋದು ಹೇಗೆ ಅಂದರೆ 2 ಟ್ಯೂಬ್ಸ್ ಇರುತ್ತೆ ಗರ್ಭಕೋಶದಲ್ಲಿ. ಸೊ ಆ ಟ್ಯೂಬಲ್ಲಿ, ಫೆಲೋಪಿಯನ್ ಟ್ಯೂಬಲ್ಲೇ ನಮಗೆ ಎಗ್ಗು ಅಲ್ಲಿ ಟ್ರಾವೆಲ್ ಮಾಡುತ್ತೆ. ಓಕೆನಾ? ಆ ಟ್ಯೂಬಲ್ಲಿ ಟ್ರಾವೆಲ್ ಮಾಡುವಾಗ ಸೊ ಅಲ್ಲಿ ನೀವು ಏನಾದರೂ ದಾಂಪತ್ಯ ಇಟ್ಟಿದ್ರಿ ಅಂದರೆ ಸೊ ಅದು ಸ್ಪರ್ಮ್ ಅಲ್ಲಿಗೆ ಹೋಗ್ಬಿಟ್ಟು ಕನೆಕ್ಟ್ ಆದಾಗ ಅಲ್ಲಿಂದನೇ ಜರ್ನಿ ಸ್ಟಾರ್ಟ್ ಆಗುತ್ತೆ. ಓಕೆ? ಆ ಟ್ಯೂಬಲ್ಲೇ ಇದ್ಬಿಟ್ಟು ಅಲ್ಲೇ ಅದು ಬೆಳೆಯೋದಕ್ಕೆ ಶುರುವಾಗುತ್ತೆ. ಅದು ಗರ್ಭಕೋಶಕ್ಕೆ ಬರೋದಿಲ್ಲ. ಸೊ ಅಲ್ಲೇ ಇದ್ದು ಬೆಳೆಯುವಾಗ ಏನಾಗುತ್ತೆ, ಅದಕ್ಕೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರೀತಾರೆ. ಫ್ರೆಂಡ್ಸ್, ನಾನು ಇದರಲ್ಲಿ ಹೇಳೋದೇನೆಂದರೆ, ಯಾರಿಗಾದ್ರೂ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಪ್ರೀವಿಯಸ್ ಆಗಿನೂ ಆಗಿತ್ತು, ಸೊ ಆಗ್ತಾ ಇದೆ, ಇನ್ನು ನೆಕ್ಸ್ಟ್ ಎಲ್ರಿಗೂ ನಾನು ಹೇಳೋದು ಒಂದೇ, ನಿಮ್ಗೇನಾದರೂ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆದ ತಕ್ಷಣ ನೆಕ್ಸ್ಟ್ ಡೇ ನೀವು ಹಾಸ್ಪಿಟಲಿಗೆ ಹೋಗಿ ಒಂದು 4-5 ಡೇಸ್ ಗ್ಯಾಪ್ ಕೊಟ್ಟರೆ ಓಕೆ, ಪರವಾಗಿಲ್ಲ. ಸೊ ಹೋಗಿ ನೀವು ಚೆಕ್ ಮಾಡಿಸಿದಾಗ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಅಂತ ಈಗ ಎಲ್ರಿಗೂ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೀವು ಮಾಡಿಸ್ಕೊಂಡ್ಬಿಟ್ರಿ ಅಂದರೆ ನಿಮಗೆ ಅಲ್ಲೇ ಕನ್ಫರ್ಮೇಷನ್ ಸಿಕ್ಬಿಡುತ್ತೆ. ನೀವು ಪ್ರೆಗ್ನೆನ್ಸಿ ಎಲ್ಲಿ ಆಗಿದೆ ಅಥವಾ ಸ್ಕ್ಯಾನಿಂಗಲ್ಲಿ ತಿಳ್ಕೊಂಡ್ಬಿಡ್ಬೋದು. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಹಾಗೇನಾದರೂ ಇತ್ತು ಅಂದರೆ ಅವ್ರು ಅದಕ್ಕೆ ಯಾವ ಥರ ಇದೆ, ಅದು ಮೈನರ್ ಪ್ರಾಬ್ಲಮ್ ಇದೆಯಾ, ಮೇಜರ್ ಪ್ರಾಬ್ಲಮ್ ಇದೆಯಾ ಅಂತ ಡಾಕ್ಟರ್ ನೋಡಿಬಿಟ್ಟು ನಿಮ್ಗೆ ಅಲ್ಲೇ ಮೆಡಿಕೇಷನ್ ಮಾಡಿಬಿಡ್ತಾರೆ. ಓಕೆನಾ? ಸೊ ಹಾಗಾಗಿ ಏನು ಮಾಡಿ ಅಂದರೆ, ಪ್ರೀವಿಯಸ್ ಹಿಸ್ಟ್ರಿ ಇರೋರು ಕೂಡ ನೀವು ನೆಕ್ಸ್ಟ್ ಪ್ರೆಗ್ನೆನ್ಸಿ ಅಂದರೆ ಬೇಬಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಸೊ ನೀವು ಆವಾಗ ಪಾಸಿಟಿವ್ ಬಂದ ತಕ್ಷಣವೇ ನೆಕ್ಸ್ಟ್ ನೀವು ಹಾಸ್ಪಿಟಲಿಗೆ ಹೋಗಿ ತೋರಿಸೋದು ಬೆಟರ್ ಅಂತೀನಿ. ಸೊ ಇನ್ನೇನಾದರೂ ನೀವು ಲೇಟ್ ಮಾಡಿದಾಗ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಏನಾಗುತ್ತೆ ಅಂದರೆ, ನೀವು ಅದನ್ನು ಈಗ ಆಲ್ರೆಡಿ ಒಂದು 2 ಮಂತ್ಸ್ವರೆಗೂ ಹತ್ತತ್ರ ಬಂದಿದೆ ಅಂದರೆ ಫ್ರೆಂಡ್ಸ್, ನಿಮಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿತ್ತು ಅಂದರೆ ಅಲ್ಲಿ ನಿಮಗೆ ಯಾವ ಥರ ಸಿಮ್ಟಮ್ಸ್ ಇರುತ್ತೆ ಅಂದರೆ, ತುಂಬ ಪೇನ್ ಬರೋಕ್ಕೆ ಶುರುವಾಗುತ್ತೆ. ಹಾಗೆ ಅಲ್ಲಿ ಬ್ಲೀಡಿಂಗ್ ಕೂಡ ಆಗ್ತಾ ಇರುತ್ತೆ, ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ನಿಮಗೆ ಹೊರಗಡೆ ಬ್ಲೀಡಿಂಗ್ ಕಾಣಿಸೋದಿಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ತುಂಬ ಸುಸ್ತಾಗ್ತಾ ಇರುತ್ತೆ, ತುಂಬಾ ನಿಮಗೆ ಟಯರ್ಡ್ನೆಸ್, ಏನೂ ಕೆಲಸ ಮಾಡೋಕ್ಕಾಗ್ತಾ ಇರೋದಿಲ್ಲ, ಅಂದರೆ ತಲೆ ಸುತ್ತದಂಗೆ ಅನಿಸ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಸಿಮ್ಟಮ್ಸು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇದು ಏನಂದರೆ, ಈಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ತುಂಬ ಜನ ಅಂದರೆ ಇವಾಗ ಒಂದು 100 ಮೆಂಬರ್ಸ್ ಇದ್ದಾರೆ ಅಂದರೆ ಅದರಲ್ಲಿ ಒಂದು 5 to 6 ಮೆಂಬರ್ಸ್ನ ನೀವು ತೊಗೊಳ್ಳಿ. ಅಂದರೆ ಓಕೆ, ಒಂದು 10 ಮೆಂಬರ್ಸ್ನೇ ತೊಗೊಳ್ಳೋಣ, 100 ಮೆಂಬರ್ಸಲ್ಲಿ ಒಂದು 10 ಮೆಂಬರ್ಸ್ ಅಂತ ಇಟ್ಕೊಳ್ಳೋಣ. ಸೊ ಈ ಥರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಇದಕ್ಕೆ ಹಲವಾರು ಕಾರಣಗಳು ಇರ್ಬೋದು ಫ್ರೆಂಡ್ಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋದಕ್ಕೆ. ಅಂದರೆ ಏನಾದರೂ ಇನ್ಫೆಕ್ಷನಲ್ಸ್ ಇರುತ್ತೆ, ಅಥವಾ ಅವ್ರ ಜೆನೆಟಿಕಲಿ ಅಥವಾ ಮನೇಲಿ ಏನಾದರೂ ಆ ಥರ ಪ್ರಾಬ್ಲಮ್ಸ್, ಅವರು ಹುಟ್ಟಾಗೆ ಬಂದು ಹೆಣ್ಮಕ್ಳಿಗೆ ಏನಾದ್ರು ಪ್ರಾಬ್ಲಮ್ಸ್ ಇರ್ಬೋದು. ಸೊ ಅದನ್ನು ಇದೇ ಥರ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಆ ಥರ ಇದು ಸಿಮ್ಟಮ್ಸ್ ಮಾತ್ರ ಈ ಥರ ಇರುತ್ತೆ. ಸೊ ಹಾಗೆ ಕೆಲವ್ರಿಗೆ ಏನಂದರೆ ಯೂರಿನರಿ ಇನ್ಫೆಕ್ಷನ್ನು, ಅಥವಾ ಮದುವೆ ಆದಮೇಲೆ ಅವರಿಗೆ ದಾಂಪತ್ಯ ಶುರುವಾದಾಗ ಏನಾದರೂ ಇನ್ಫೆಕ್ಷನ್ಸ್ ಆಗಿತ್ತು ಅಂದರೆ ಅವಾಗಿಂದನೂ ಕೂಡ ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದು ಆಗಬಹುದು. ಅಂದರೆ ಅದು ಟ್ಯೂಬಲ್ಲಿ ಇನ್ಫೆಕ್ಷನ್ಸ್ ಅಂತ ಏನೋ ಹೇಳ್ತಾರೆ. ಸೊ ಆ ಥರ ಇದೆಲ್ಲ ತುಂಬ ಮೆಡಿಕಲ್, ನಾವು ಡೀಪಾಗಿ ಹೋಗಬೇಕಾಗುತ್ತೆ. ಸೊ ಅಷ್ಟೊಂದು ಡೀಪ್ ಹೋಗೋ ನೆಸೆಸಿಟಿ ಇಲ್ಲ. ಸೊ ಈ ಥರ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಇತ್ತು ಅಂದರೆ ಎಲ್ಲರೂ ಭಯ ಪಡೋ ನೆಸೆಸಿಟಿ ಇಲ್ಲ ಫ್ರೆಂಡ್ಸ್. ಈ ಥರ ಏನಾದರೂ ಸಿಮ್ಟಮ್ಸ್ ಇತ್ತು ಅಥವಾ ಹಿಸ್ಟ್ರಿ ಇತ್ತು ಅಂದರೆ ದಯವಿಟ್ಟು ಡಾಕ್ಟರ್ ಹತ್ರ ನೀವು ತೋರಿಸ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ
ಏನಾಗ್ಬಿಡುತ್ತೆ, ನೀವು ಲೇಟ್ ಮಾಡಿದ್ರೆ ಅಂದರೆ ಮೇಜರ್ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂದರೆ ಅಲ್ಲಿ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಒಂದು ಟ್ಯೂಬ್ ತೆಗಿಯೋವಂಥ ಚಾನ್ಸಸ್ಸೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಈಗ ತುಂಬ ಜನ ಲೇಟಾಗಿ ಮದುವೆ ಆಗ್ತಾ ಇರ್ತೀರಾ, ಇದೆಲ್ಲ ಗೊತ್ತಿರೋದಿಲ್ಲ. ಸೊ ಈಗ ಎಲ್ಲ ವರ್ಕಿಂಗ್ ಹೋಗೋ ವುಮೆನ್ಸ್ಗೆ ಅದನ್ನೆಲ್ಲ ಅವ್ರು ತಲೆ ಕೆಡ್ಸ್ಕೊಳಕ್ಕೆ ಆಗಿರೋದಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಈ ಥರ ನೀವು ಪ್ಲ್ಯಾನಿಂಗ್ ಮಾಡುವಾಗ ಮುಂಚೆನೇ ನೀವು ಇದು ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮುಂಚೆನೇ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡ್ಬಿಟ್ರಿ ಅಂದರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋದಿಲ್ಲ. ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೂ ಕೂಡ ಡಾಕ್ಟರ್ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿ ನಿಮ್ಗೇನಾದರೂ ಒಂದು ಟ್ಯೂಬೇ ತೆಗೆದುಬಿಟ್ಟಿದ್ದಾರೆ ಅಂತಂದರೆ ನೆಕ್ಸ್ಟ್ ನೀವು ಕನ್ಸೀವ್ ಆಗ್ಬೋದಾ, ನಾವು ಬೇಬಿನ ಕ್ಯಾರಿ ಮಾಡ್ಬೋದಾ ಅಂದರೆ ಖಂಡಿತ ಮಾಡಬಹುದು. ಯಾಕಂದರೆ ಇನ್ನೊಂದು ಟ್ಯೂಬ್ ಇದ್ದೇ ಇರುತ್ತೆ ಅಲ್ವಾ. ಸೊ ಅದರಿಂದ ನೀವು ಬೇಬಿನ ಮಾಡ್ಕೋಬೋದು ಫ್ರೆಂಡ್ಸ್, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನಂದರೆ ನಾರ್ಮಲ್ ಆಗಿರೋದಕ್ಕಿಂತ ಸ್ವಲ್ಪ ನಿಮಗೆ ರಿಸ್ಕಿಯಾಗಿರುತ್ತೆ ಅಂತ ಹೇಳ್ಬೋದು ಅಷ್ಟೇ. ನೋಡ್ಕೊಳ್ಳೋದಾಗಲಿ ಪ್ರತಿಯೊಂದೂ ತುಂಬ ರಿಸ್ಕಿ ಇರುತ್ತೆ. ಹಾಗೆ ನಿಮ್ಮ ಹೆಲ್ತ್ ವೈಸ್ ಬಂತು ಅಂದರೆ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆನಾ. ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಸೈನ್ಸ್ ಆಗಲಿ ಸಿಮ್ಟಮ್ಸ್ ಆಗಲಿ, ಹಾಗೆ ಯಾವೆಲ್ಲ ರೀತಿ ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಇಷ್ಟೆಲ್ಲ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟರ್ ಖಂಡಿತ ನೀವು ಹೋಗಿ ತೋರಿಸಿದಾಗ ಅವರೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆನಾ. ಇವಾಗ ತುಂಬ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ನಿಮಗೆ ಎಲ್ಲ ಥರ ಮೆಡಿಕೇಷನ್ನ ಡಾಕ್ಟರ್ಸ್ ಕೊಡ್ತಾರೆ. ಹಾಗೆ ನೀವೇನು ಓನ್ ಮೆಡಿಕೇಷನ್ಸ್ನ ಮಾಡ್ಕೋಬೇಡಿ. ಪ್ಲ್ಯಾನಿಂಗ್ ಅಂತೂ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ದೇವ್ರು ಕೊಟ್ಟಾಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆನಾ. ನನ್ನ ಸಜೆಷನ್ ಇದು. ಫ್ರೆಂಡ್ಸ್, ತುಂಬ ಸಫರ್ ಮಾಡ್ತಾ ಇರ್ತೀರ ಕೆಲವು ಹೆಣ್ಮಕ್ಳಲ್ಲಿ ಮನೇಲಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ಸಫರ್ ಮಾಡ್ತಾ ಇರ್ತೀರ. ಸೊ ತಲೆ ಕೆಡಿಸ್ಕೋಬೇಡಿ. ಅದನ್ನು ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ಡಿಸ್ಕಸ್ ಮಾಡಿಬಿಟ್ಟು ನೀವು ಕೂತ್ಕೊಂಡು ಬೇಬಿ ಪ್ಲ್ಯಾನಿಂಗ್ ಅಥವಾ ಈ ಮುಂದೆ ಏನು ಮಾಡ್ತೀರೋ ಅದೆಲ್ಲನೂ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ನೇಚರ್. ಇದರಿಂದ ಯಾವ್ಯಾವಾಗ ಆಗಬೇಕು ಅದೆಲ್ಲ ಆಯಾ ಟೈಮಿಗೆ ಕರೆಕ್ಟಾಗಿ ಆಯಿತು ಅಂದರೆ ಕರೆಕ್ಟಾಗೇ ಇರುತ್ತೆ. ನಾವು ತುಂಬ ಲೇಟಾಗಿ ಮಗು ಮಾಡ್ಕೊಂಡ್ವಿ ಅಂದರೆ ಅವರು ಇನ್ನೂ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ನಮ್ಗೆ ಆಲ್ರೆಡಿ ಏಜ್ಡ್ ಅಂತ ಅನಿಸ್ತಾ ಇರ್ತೀವಿ. ಸೊ ಆ ಒಂದು ಕಾರಣಕ್ಕೇ ಹಳೆ ಕಾಲದಲ್ಲೆಲ್ಲನೂ ಬೇಗ ಮದುವೆ ಮಾಡಿ ನಮಗೊಂದು 30 ಏಜ್ ಆಗೋಷ್ಟರಲ್ಲೇ ಮಕ್ಕಳು ದುಡಿಯೋ ಲೆವೆಲಿಗೆ ಬಂದುಬಿಡ್ತಿದ್ರು. ಸೊ ಆ ಥರ ಮಾಡ್ತಿದ್ರು. ಸೊ ಅದೇ ಥರ ಎಲ್ಲರೂ ಥಿಂಕ್ ಮಾಡಿಕೊಂಡು ಈ ಕೆರಿಯರ್ ಅನ್ನೋದನ್ನು ಬಿಟ್ಟು ಮಗು ಕಡೆ ಕಾನ್ಸಂಟ್ರೇಷನ್ ಮಾಡಿ ಅನ್ನೋದೇ ನನ್ನ ಸಜೆಷನ್. ಇದರಲ್ಲಿ ಆಲ್ಮೋಸ್ಟ್ ಹೇಳಬೇಕಾಗಿರೋದಂದರೆ ಲೇಡೀಸ್ಗೆ. ಸೊ ಯಾರೆಲ್ಲ ಕೆರಿಯರ್ ಅಂತ ತುಂಬಾ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ. ಕೆರಿಯರ್ ಇವತ್ತೆಲ್ಲ ನಾಳೆ ನಾವು ಬಿಲ್ಡ್ ಮಾಡ್ಕೋಬಹುದು. ಹಾಗೆ ನಾವು 3-4 ವರ್ಷ ನಾವು ಮಗುಗೆ ಟೈಮ್ ಕೊಡಲೇಬೇಕು. 5 ವರ್ಷ ನಾವು ಕೊಡಲೇಬೇಕು. ಮಿನಿಮಮ್ ಅಂದ್ರೂ 3 to 4 ಇಯರ್ಸ್ ನಾವು ಬೇಬಿ ಜೊತೆಗಿದ್ದು ಟೈಮ್ ಸ್ಪೆಂಡ್ ಮಾಡಲೇಬೇಕು ಫ್ರೆಂಡ್ಸ್. ಏನಾಗಲ್ಲ, ಒಂದು 3 to 4 ಇಯರ್ಸ್ ನಮ್ಮ ಮಗುಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಯಾವ ತಪ್ಪು ಇಲ್ಲ. ಸೊ ಯಾರಾದರೂ ಆ ಥರ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇದ್ದಾರೆ ಅಂದರೆ ಈ ವಿಡಿಯೋನ ಅವ್ರಿಗೆ ಕಳಿಸಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆನಾ. ಮುಂದೆ ಹೋಗ್ತಾ ಹೋಗ್ತಾ ಏಜ್ ಆದಂಗೆ ತುಂಬಾ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಹಾಗೆ ನೀವು ಒಂದೇ ಸ್ಟೆಪ್ ಮುಂದೆ ಇಟ್ರಿ ಅಂದರೆ ಮನೇಲಿರೋರು ಖಂಡಿತ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ನಾನು ಹೇಳೋದು ಅದನ್ನೇ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಯಾವ ಟಾಪಿಕ್ ಅಂತ ಇವಾಗ ಹೇಳಲ್ಲ, ವಿಡಿಯೋದಲ್ಲಿ ಬಂದಾಗೆ ನೋಡಿ. ಓಕೆನಾ. ವೆಡ್ನೆಸ್ಡೇ ಮತ್ತು ಸಂಡೇ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ. ಯಾಕಂದರೆ ಎಲ್ಲದನ್ನೂ ಕವರ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಈ ವೀಕಲ್ಲಿ ಮಾತ್ರ ಒನ್ ಡೇ ನಾನು ಹಾಕ್ತಾ ಹೋದರೆ. ಸೊ ಹಾಗಾಗಿ ಟಾಪಿಕ್ಸ್ನ ಕವರ್ ಮಾಡಬೇಕು ಅಂತ ನಾನು ವೆಡ್ನೆಸ್ಡೇ ಕೂಡ ಇನ್ಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಯಾವುದ್ರ ಬಗ್ಗೆ ಏನಾದರೂ ತಿಳ್ಕೊಬೇಕಿತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಬರುವಂಥ ವೀಡಿಯೋಗಳಲ್ಲಿ ಆ ಥರ ವೀಡಿಯೋಸ್ನ ಇನ್ಫಾರ್ಮೇಷನ್ಸ್ನ ನಿಮಗೆ ಕೊಡ್ತೀನಿ. ಓಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವೀಕ್ ಬೈ ವೀಕ್ ಸೀರೀಸು ಚಾನಲಲ್ಲಿ ಬೇಕಂದರೆ ಹೋಗಿ ನೋಡ್ಕೊಳ್ಳಿ. ಓಕೆ. ಬಾಯ್.